ಬಾರಿ ಬಟ್ಟ ರಸೋನ್ ಗರ ಬಟ್ಟ ಕೂ ಅಂತ ಹೇಳು. ನಮಸ್ಕಾರ ಫ್ರೆಂಡ್ಸ್, ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಮಳೆಗಾಲ ಈ ಸರ್ತಿ ಬೇಗನೆ ಶುರುವಾಗಿದೆ. ಹಾಗೆ ಸ್ವಲ್ಪ ತಂಪಾಗ್ತಾ ಉಂಟು. ಬಿಸಿ ಬಿಸಿ ಏನಾದರೂ ತಿನ್ನುವ ಅಂತ ಆಸೆ ಆಗ್ತಾ ಉಂಟು. ಅಂದರೆ ಮಾವಿನ ಮೇಳಕ್ಕೆ ಹೋದಲ್ಲಿ ಕಾಟು ಮಾವಿನಕಾಯಿ ತಂದಿದ್ದೇನೆ. ಅದರದ್ದು ಇವತ್ತು ಒಂದು ಸಾರು ಮಾಡ್ತೇನೆ, ಗೊಜ್ಜು ಮಾಡ್ತೇನೆ. ತುಂಬ ಸೂಪರ್ ಆಗ್ತದೆ. ಒಂದು ಬಟ್ಟಲು ಊಟ ಮಾಡ್ಬೋದು. ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಮಾವಿನಕಾಯಿ ಅಂತ ಹೇಳಿದೆ, ಇದು ಮಾವಿನ ಹಣ್ಣು. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳಿಬೇಕು ಮೊದಲು. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ನಂತರ ಅದರ ಮೇಲಿನ ತುದಿಯನ್ನು ತೆಗಿಬೇಕು. ಇವಾಗ ಸಿಪ್ಪೆ ತೆಗಿಬೇಕು. ಇದು ಹಣ್ಣಾಗಿದೆ, ಕಾಟು ಮಾವಿನ ಹಣ್ಣಿನದ್ದು ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ನೋಡಿ. ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗಿಬೇಕೀಗ. ಇದು ಬ್ಯಾಡಿಗೆ ಮೆಣಸು, 2-3 ಗಿಡ್ಡ ಮೆಣಸು. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ. ಒಂದು ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 5 ಕಾಳು ಮೆಣಸು, 1/4 ಸ್ಪೂನ್ ಮೆಂತೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕೊನೆಗೆ 1/2 ಸ್ಪೂನ್ ಸಾಸಿವೆಯನ್ನು ಹಾಕ್ತಿದ್ದೇನೆ. ಮಸಾಲೆ ತಣ್ಣಗಾಗಲಿ ಮತ್ತೆ ರುಬ್ಕೊಳ್ಳುವ. ಮಣ್ಣಿನ ಬಿಸಿಲಲ್ಲಿ ಸಿಪ್ಪೆ ತೆಗೆದಿಟ್ಟ ಮಾವಿನ ಹಣ್ಣು ಮತ್ತು ಆ ಸಿಪ್ಪೆಯ ರಸ ಮತ್ತು ಅರ್ಧ ನೀರುಳ್ಳಿಯನ್ನು ಹಾಕ್ತಿದ್ದೇನೆ. 2 ಕಾಯಿ ಮೆಣಸು, 1 ಸ್ಪೂನ್ ಉಡಿ ಬೆಲ್ಲ, ತಕ್ಕಷ್ಟು ಕಲ್ಲುಪ್ಪು, ಚಿಟಿಕಿ ಅರಸಿನ ಹುಡಿ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಲಿಕ್ಕೆ ಇಡುವ. ಇದು ಸರಿಯಾಗಿ ಬೇಯಬೇಕು. ರೋಸ್ಟ್ ಮಾಡಿ ಇಟ್ಟ ಮಸಾಲೆ ತಣ್ಣಗಾಗಿದೆ. ಇವಾಗ ಈ ಮಸಾಲೆನ ಕಲ್ಲಿಗೆ ಹಾಕಿ ರುಬ್ಕೊಳ್ತೇನೆ. ಅರ್ಧ ಕಡಿ ತೆಂಗಿನಕಾಯಿ ತುರಿ, ನೀರುಳ್ಳಿ ತುಂಡು ಮಾಡಿ ಇಟ್ಟಿದ್ದೇನೆ, ಅದು ಹಾಕ್ತಾ ಇದ್ದೇನೆ. ಮೂರು ಬೆಳ್ಳುಳ್ಳಿ ಎಸಳು, ಸ್ವಲ್ಪ ನೀರಾಕಿ ರುಬ್ಕೊಳ್ಳುವ. ಮೊದಲೆಲ್ಲ ಕಾಟು ಮಾವಿನ ಹಣ್ಣು ಉಂಟಲ್ಲ ತುಂಬ ಇರ್ತಿತ್ತು. ಒಂದು ದೊಡ್ಡ ಮರಗಳೆಲ್ಲ ಇರ್ತಿತ್ತು ರೋಡ್ ಸೈಡಲ್ಲಿ, ಎಲ್ಲರ ಮನೆಯಲ್ಲಿ.
ಅದಕ್ಕೆ ಎಲ್ಲ ಅದು ಕಾಟು ಮಾವಿನ ಹಣ್ಣು ಮರದ ಕೆಳಗೆ ಬೀಳ್ತಿತ್ತು ಹಣ್ಣಾಗಿ. ಅದು ನಾವು ಎಲ್ಲ ನಮಗೆ ಎಕ್ಕಿ ತರಲಿಕ್ಕಿತ್ತು. ಒಂದು ಲೋಕಟೆ ಕೊಂಡೋಗಿ ಒಂದೊಂದು ಲೋಕಟೆ ಒಂದೊಂದು ಬ್ಯಾಗ್, ಒಂದು ಸಂಗೀಸ್ ಬ್ಯಾಗಲ್ಲಿ ಇಟ್ಕೊಂಡು ಬರೋದು. ಅದರದೊಂದು ದೊಡ್ಡ ಬಿಸಿಲಲ್ಲಿ ಪದಾರ್ಥ ಮಾಡೋದು. ಅದು 4 ದಿವಸ ತಿನ್ನೋದು. ಅದು ಭಾಳ ರುಚಿ ಆಗ್ತದೆ. ಉಪ್ಪು, ಖಾರ, ಬೆಲ್ಲ ಸರಿಯಾಗಿದಾ ನೋಡಬೇಕು. ಬೇಕಾದರೆ ಸ್ವಲ್ಪ ಇವಾಗ ಸೇರಿಸ್ಕೊಳ್ಬೋದು. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ. ಒಗ್ಗರಣೆಗೆ ರೆಡಿ ಮಾಡುವ ಬಾಣಲೆಗೆ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. 1 ಸ್ಪೂನ್ ಸಾಸಿವೆ, ಹೆಚ್ಚಿದ 2-3 ಹೆಸರು ಬೆಳ್ಳುಳ್ಳಿ, 2-3 ಕೆಂಪು ಗಿಡ್ಡ ಮೆಣಸು, 1 ಸ್ಪೂನ್ ಉದ್ದಿನ ಬೇಳೆ, ಒಗ್ಗರಣೆ ಸೊಪ್ಪು, ಸಖತ್ತು ಸೂಪರ್ ಟೇಸ್ಟಿಯಾಗಿದೆ, ಯಮ್ಮಿ ಆಗಿದೆ. ಎಂಥ ರುಚಿ ಮಾರ್ರೆ, ಅಬ್ಬಾ, ನಿಮ್ಗೆ ಬಾಯಲ್ಲಿ ನೀರು ಬರ್ಬೋದಲ್ಲ ನೋಡಿಯೇ. ಬಹಳ ರುಚಿ. ಒಂದು ಬಟ್ಟಲು ಊಟ ಮಾಡಬಹುದು. ಈ ಥರದ್ದೊಂದು ಕಾಟು ಮಾವಿನ ಹಣ್ಣು ತಂದು ಅದರ ಸಿಪ್ಪೆ ಎಲ್ಲ ತೆಗೆದು ಸರಿಯಾಗಿ ಬೇಯಿಸಿ ಈ ಥರ ಮಸಾಲೆ ಹಾಕಿ ಈ ಥರ ಒಂದು ಕಲ್ಲಲ್ಲಿ ಕಡ್ದು ಈ ಸಾರು ಮಾಡಿ ಕುಚ್ಚಲಕ್ಕಿ ಅನ್ನ ಮಾಡಿ ಊಟ ಮಾಡಿದರೆ ಎಂಥ ರುಚಿ, ಹೇಳಲಿಕ್ಕೆ ನಾಗಲ್ಲ, ಅಷ್ಟು ರುಚಿ. ಕಾಟು ಮಾವಿನ ಹಣ್ಣು ನಿಮಗೆ ಸಿಕ್ಕಿದ್ರೆ ಈ ಥರ ತಂದು ಸಾರು ಮಾಡಿ
ಮತ್ತು ಕುಚಲಕ್ಕಿ ಅನ್ನದೊಟ್ಟಿಗೆ ಊಟ ಮಾಡಿ ನನಗೆ ಕಮೆಂಟ್ ಮಾಡಿ ಎಂಥ ರುಚಿ ಆಗ್ತದೆ ಗೊತ್ತುಂಟಾ. ಥ್ಯಾಂಕ್ ಯು, ಬಾಯ್.